ಈಗ ಬಳ್ಳಾರಿಯ ಸಂಡೂರಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದರ ಜೊತೆಗೆ ಈ ಮೂರು ಉಪಚುನಾವಣೆಗಳ ವಿಶ್ಲೇಷಣೆಯನ್ನು ಎಲ್ಲ ನಾಯಕರು ಅವ್ರದ್ದೇ ಆದಂಥ ರೀತಿಯಲ್ಲಿ ಮಾಡ್ತಿದ್ದಾರೆ. ವಿಪಕ್ಷ ನಾಯಕರು ಬೇರೆ ರೀತಿಯಾದಂಥ ವಿಶ್ಲೇಷಣೆ ಮಾಡ್ತಾರೆ. ಮೊದಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕಿತ್ತು ಅಂತ. ಈಗ ಸಂಡೂರಿನಲ್ಲಿ ರೆಡ್ಡಿಯವರೇ ಇನ್ಚಾರ್ಜ್ ಆಗಿದ್ದರು. ಬಹುಶಃ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಉಪಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಪೂರಕವಾದಂಥ ಒಂದು ತೀರ್ಪು ಅವರಿಗೆ ಬಂದಿತ್ತು. ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಕ್ಕಿತ್ತು. ಈಗ ಚುನಾವಣಾ ಇನ್ಚಾರ್ಜ್ ಆಗಿ ಎರಡನೇ ಇನ್ನಿಂಗ್ಸನ್ನು ಆರಂಭ ಮಾಡ್ತಾ ಇರುವಂಥ ರೆಡ್ಡಿ ಅವರಿಗೆ ಇದು ಅತ್ಯಂತ ಸವಾಲಿನ ಪ್ರಶ್ನೆ ಆಗಿತ್ತು. ಆದರೆ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ, ಅವರನ್ನು ಈ ಒಂದು ಚುನಾವಣೆ ಉಸ್ತುವಾರಿ ಆದಮೇಲೆ ಹೇಗೆ ನೋಡ್ತಾ ಇದ್ದಾರೆ, ಈ ಚುನಾವಣೆಯಲ್ಲಿ ಸೋಲಾಗಿದೆ. ಅಫ್ಕೋರ್ಸ್ ಬಿ ಜೆ ಪಿ ನಾಯಕರು ಹೇಳ್ತಾ ಇರುವಂಥದ್ದು ಇದು ಉಪಚುನಾವಣೆ ಆಗಿದ್ದರೂ ಕೂಡ ಹಿಂದೆ ಯಾವತ್ತೂ ಕೂಡ ಬಿ ಜೆ ಪಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮತವನ್ನು ಪಡೆದಿರಲಿಲ್ಲ. ಹೀಗಾಗಿ ಆ ಒಂದು ವಿಚಾರದಲ್ಲಿ ನೋಡ್ರೆ ನಾವು ಮುಂದಿದ್ದೀವಿ ಅನ್ನುವಂಥ ಮಾತನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ. ರೈಟ್. ಇದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮವನ್ನು ಮಾಡ್ತಿದ್ದಾರೆ. ಅಫ್ಕೋರ್ಸ್ ಸಂಡೂರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದರು. ಪ್ರಮುಖವಾಗಿ ಶಿಗ್ಗಾವಿಯಲ್ಲಿ ಅವರು ಹೆಚ್ಚಿನ ಪ್ರಚಾರವನ್ನು ಮಾಡಿದರು. ಈಗ ರೆಡ್ಡಿ ಮಾತನಾಡ್ತಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಾವು ಯಾವುದೇ ಒಂದು ರೀತಿಯಲ್ಲಿ ಕೂಡ ಅದನ್ನು ಫ್ರ್ಯಾಂಕ್ ಆಗಿ ಹೇಳಬೇಕಿದ್ರೆ ಸೋಲನ್ನು ನಾವು ಒಪ್ಕೊಳ್ಳೇಬೇಕು, ಸೋಲು ಅನ್ನೋದನ್ನು. ಆದರೆ ಈ ರೀತಿ ಸೋಲಾಗುತ್ತೆ ಅಂತೇಳಿ ನಾವು ಕನಸಲ್ಲಿ ಕೂಡ ಅಂದ್ಕೊಳ್ಳಿಲ್ಲ. ಹೆಚ್ಚು ಕಡಿಮೆ ಅಂದರೆ ಒಂದು 5,000 ಮತಗಳನ್ನ ತಗೊಂಡಿದ್ರೆ ಬಂಗಾರ ಹನುಮಂತವರು ಗೆಲ್ಲುವಂಥ ಒಂದು ವಾತಾವರಣ ಇತ್ತು. 9,500 ಲೀಡಿಯನ್ನು ಬಂದಿದೆ. ಅದರಲ್ಲಿ ಕೇವಲ 5,000 ಮತಗಳನ್ನು ಮಾತ್ರ ನಾವು ತಗೊಂಡಿದ್ರೆ ಅಟ್ಲೀಸ್ಟ್ ಒಂದು 500 ಮತಗಳಲ್ಲಿ ಗೆಲ್ಲುವಂಥ ಒಂದು ವಾತಾವರಣ. ಇಲ್ಲೇನೆಂದರೆ ರಾಜ್ಯದ ಮುಖ್ಯಮಂತ್ರಿಗಳೇ, ಅಂದರೆ ಅಲ್ಲಿ ಸಂಡೂರಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೆ 100 ಗೆಲ್ತಾ ಇದೆ ಅನ್ನುವಂಥ ಒಂದು ವಾತಾವರಣ ಗೊತ್ತಾದ ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಬಂದು ಒಂದಿನ ಮಧ್ಯಾಹ್ನನೇ ಬಂದು ಅವರು ಇಡೀ ರಾತ್ರಿ ತನಕ ಅವರು ಕೆಲಸ ಮಾಡಿದ್ದು. ಆ ನಂತರ 3 ದಿನಗಳ ಕಾಲ ಪಂಚಾಯಿತಿ ಮಟ್ಟಕ್ಕೆ ಕೂಡ ಅವರು ಬಂದು ಜನಗಳನ್ನ ಮನವೊಲಿಸುವಂಥ ಒಂದು ಪ್ರಯತ್ನ ಮಾಡಿದ್ದು. ಮತ್ತು ಸುಮಾರು ಒಂದು 100 ಕೋಟಿಗೂ ಕೂಡ ಹೆಚ್ಚು ಹಣ ಅವರು ಖರ್ಚು ಮಾಡಿದ್ದು ಎಲ್ಲರ ಕಣ್ಮುಂದೆ ಕೂಡ ಇರುವಂಥದ್ದು. ಅಂದರೆ ಹಣಬಲ ಮತ್ತು ತೋಳ್ಬಲ ಅಂತಂದರೆ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು, ನಾನು ಸಾರ್ವಜನಿಕ ಮೀಟಿಂಗಲ್ಲೇ ಮಹೇಶ್ ಗೌಡ್ ಅನ್ನೋ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ ನಾನು ಬಹಿರಂಗವಾಗಿ ನಾನು ಮಾತಾಡಿದ್ದು ತಮ್ಮ ಮಾಧ್ಯಮಗಳೆಲ್ಲರೂ ಕೂಡ ತಾವು ನೋಡಿದ್ದೀರ. ತಾವು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರೇ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಫೋನ್ ಮಾಡಿ ಹೆದರಿಸುವಂಥದ್ದು. ಅಂದರೆ ಕಾಂಗ್ರೆಸ್ ಪರವಾಗಿ ಇಡೀ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಅಲ್ಲಿರುವಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಪೊಲೀಸರನ್ನ ಉಪಯೋಗಿಸಿ ಕಾರ್ಯಕರ್ತರನ್ನ ಎಷ್ಟೆಲ್ಲ ಹೆದರಿಸಿ ಅವ್ರು ಮಾಡಿದರೂ ಕೂಡ ನಾನು ಕಾರ್ಯಕರ್ತರಲ್ಲಿ ಧೈರ್ಯ ತುಂಬುವಂಥ ಕೆಲಸ ಚೌರ್ನೂರು ಸಭೆಯಲ್ಲಿ ನಾನು ಬಹಿರಂಗವಾಗಿ ಮಹೇಶ್ ಗೌಡ ಹೆಸರನ್ನೇ ತಗೊಂಡು ನಾನು ಮಾತಾಡಿದ್ದು ಕೂಡ ತಾವು ನೋಡಿದ್ದೀರ. ಸೊ ಎಲ್ಲ ರೀತಿಯಲ್ಲಿ ಅವರ ಶಕ್ತಿಯನ್ನು ಮೀರಿ ಅವರು ಎಲ್ಲ ಒಂದು ಅಧಿಕಾರ ದುರುಪಯೋಗ, ಹಣದ ಬಲ, ಇದೆಲ್ಲವುದನ್ನು ಕೂಡ ಮಾಡಿದರೂ ಕೂಡ ಸಂಡೂರು ಜನರು ಬಂಗಾರ ಹನುಮಂತ ಅವರಿಗೆ 83,000 ಮತಗಳನ್ನು ಕೊಡೋದ್ರ ಮೂಲಕ ಇನ್ನೊಂದು 5,000 ಮತಗಳು ಬಂದಿದ್ರೆ ಇನ್ನೇನು ಗೆದ್ದು ಬಿಡ್ತಾ ಇದ್ರು ಅನ್ನೋ ಹಂತಕ್ಕೆ ಅವರೇನು ತೊಗೊಂಡು ಬಂದಿದ್ದಾರೆ. ಸಂಡೂರು ಜನರ ಒಂದು ಋಣ ಮತ್ತು ಅಲ್ಲಿ ನನ್ನ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನಿವತ್ತು ದುಡಿದಿದ್ದಾರೆ. ಇವತ್ತು ನಾವು ಯಾವುದೇ ಒಂದು ಕಾರಣಕ್ಕೂ ಕೂಡ ಯಾವುದೇ ಒಬ್ಬ ಕಾರ್ಯಕರ್ತರಿಗೆ ಅವರು ಧೃತಿಗೆಡದೇನೆ ಅವರ ಜೊತೆಯಲ್ಲಿ ರಾತ್ರಿ ಹಗಲು ಕೂಡ ಏನೇ ಕಷ್ಟ ಸುಖ ಇದ್ದರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದು ಬರೋ 28 ಚುನಾವಣೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಸೇರಿದಂತೆ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಒಂದು ಕೆಲಸ ಆಗೇ ಆಗುತ್ತೆ ನಮ್ಮಿಂದ ಅನ್ನುವಂಥ ಭರವಸೆ ನನಗಿದೆ. ರೆಡ್ಡಿ ಅವರು ಹೇಳ್ತಾ ಇರುವಂಥ ಮಾತು